ಹಾಯ್ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಟ್ಯಾಲಿ ಪ್ರೈಮ್ನಲ್ಲಿ ಜರ್ನಲ್ ಎಂಟ್ರೀಸ್ ವಿತ್ GST ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನ ನೋಡೋಣ. ಸೊ ಐ ಹ್ಯಾವ್ ಲೆಡ್ಜರ್ಸ್. ನಾನು ಲೆಡ್ಜರ್ಸ್ ಅನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ I have sundry debtors and creditors and input GST and output GST, purchase and sales account. ಸೊ ಡೈರೆಕ್ಟ್ ಆಗಿ ನನ್ನ ಹತ್ರ ಮೆಟೀರಿಯಲ್ಸ್ ಕೂಡ ಕ್ರಿಯೇಟೆಡ್ ಆಲ್ರೆಡಿ ಇದೆ. ಸೊ ಓಚರ್ಸ್ ಎಂಟ್ರಿಗೆ ಬನ್ನಿ. ಸೊ ಓಚರ್ಸ್ ಅಲ್ಲಿ ನಾವು ಫಸ್ಟ್ ಪರ್ಚೇಸ್ ಮಾಡ್ತೇವೆ ಅಂಡ್ ದೆನ್ ಗೂಡ್ಸ್ ಅನ್ನ ಸೇಲ್ ಮಾಡ್ತೇವೆ. ಸೊ ಸೆಲೆಕ್ಟ್ ದ ಪರ್ಚೇಸ್ ಓಚರ್ ಅನ್ನ ಸೆಲೆಕ್ಟ್ ಮಾಡಿದ ನಂತರ ಸಿನ್ಸ್ ವಿ ಹ್ಯಾವ್ ಮೆಟೀರಿಯಲ್ಸ್, ಈ ಸ್ಕ್ರೀನ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಚೇಂಜ್ ಮೋಡಿಗೆ ಹೋಗಿ ಐಟಮ್ ಇನ್ವಾಯ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಅನ್ನ ಹಾಕಬೇಕು. ಸೊ ರ್ಯಾಂಡಮ್ ಆಗಿ ಒಂದು ನಂಬರ್ ಅನ್ನ ಕೊಡಿ, ಡೇಟ್ ಅನ್ನ ಹಾಕಿ, ನೀವು ಯಾವ ಡೇಟ್ ಅಲ್ಲಿ ಎಂಟ್ರೀಸ್ ಪೋಸ್ಟ್ ಮಾಡ್ತಾ ಇದ್ದೀರಾ ಆ ಡೇಟ್ ಅಂಡ್ ಪಾರ್ಟಿ ನೇಮ್. ಸೊ ಇಲ್ಲಿ ನಿಮ್ಮ ಸನ್ರಿ ಕ್ರೆಡಿಟಾರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರಿಸಿಪ್ಟ್ ಡೀಟೇಲ್ಸ್ ಇನ್ಫಾರ್ಮೇಶನ್ ಪೇಜ್ ಅಪಿಯರ್ ಆಗುತ್ತೆ. ಸೊ ಜಸ್ಟ್ ಸ್ಕಿಪ್ ಮಾಡಿ ಆ್ಯಂಡ್ ಪಾರ್ಟಿ ಡೀಟೇಲ್ಸ್ ಕೂಡ ಆಟೋಮೆಟಿಕ್ ಆಗಿ ಬರುತ್ತೆ. ಸಪ್ಲೈಯರ್ ಆ್ಯಂಡ್ ಸ್ಟೇಟ್, ಸಪ್ಲೈಯರ್ನ ಸ್ಟೇಟ್, ಕಂಟ್ರಿ, GST ರಿಜಿಸ್ಟ್ರೇಷನ್ ಟೈಪ್ ಆ್ಯಂಡ್ ಪ್ಲೇಸ್ ಆಫ್ ಸಪ್ಲೈ, ಎಲ್ಲಿಗೆ ಪ್ಲೇಸ್ ಮಾಡ್ತಾ ಇದ್ದಾರೆ ಅಂತ ಎಂಟರ್. ಸೊ ನೀವು GST ಕಾನ್ಫಿಗರೇಷನ್ ಮಾಡುವಾಗ ಅಥವಾ GST ಎಂಟ್ರೀಸ್ ಅನ್ನ ಪಾಸ್ ಮಾಡುವಾಗ ವಿತ್ ಮೆಟೀರಿಯಲ್ಸ್ ಈ ಪ್ಲೇಸ್ ಆಫ್ ಸಪ್ಲೈ ಹಾಗೆ ಸನ್ರಿ ಕ್ರೆಡಿಟರ್ನ ಸ್ಟೇಟ್ ಇಂಪಾರ್ಟೆಂಟ್ ಆಗುತ್ತೆ, ಅವನ ಅಡ್ರೆಸ್ ಹಾಗೆ ಸ್ಟೇಟ್ ಆಫ್ ಪ್ಲೇಸ್ ಆಫ್ ಸಪ್ಲೈ. ಸೊ ಇಲ್ಲಿ ಕಂಪನಿ ಅಂತ ಹೇಳಿದ್ರೆ ನನ್ನ ಕಂಪನಿ ಕೂಡ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ವೆಂಡರ್ ಕಂಪನಿ ಕೂಡ ಸೇಮ್ ಸ್ಟೇಟಲ್ಲಿ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಪ್ಲೇಸ್ ಆಫ್ ಸಪ್ಲೈಲಿ ಒಂದೇ ಸ್ಟೇಟಿಗೆ ಬರುತ್ತೆ. ಸೊ ಎಂಟರ್ ಮಾಡಿ ಇಲ್ಲಿ ಮೆಟೀರಿಯಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನನಗೆ ಎಷ್ಟು ಮೆಟೀರಿಯಲ್ ಬೇಕು ಅಷ್ಟು ಮೆಟೀರಿಯಲ್ಸ್ ಅನ್ನ ನಾನು ಪರ್ಚೇಸ್ ಮಾಡ್ಕೊಳ್ತಾ ಇದ್ದೇನೆ. ಎಂಟರ್ ಪರ್ಚೇಸ್ ಅಕೌಂಟ್. ಸೊ ನೆಕ್ಸ್ಟ್ ಎಂಟರ್ ಮಾಡಿ. ಇಲ್ಲಿ ನಾವು ಆಲ್ರೆಡಿ ಕ್ರಿಯೇಟ್ ಮಾಡಿರುವಂಥ ಇನ್ಪುಟ್ GST. ಇನ್ಪುಟ್ ಯಾಕೆ? ಬಿಕಾಸ್ ನಾವು ಪರ್ಚೇಸ್ ಎಂಟ್ರಿಯನ್ನು ಪೋಸ್ಟ್ ಮಾಡ್ತಿದ್ದೇವೆ. ಸೊ ಇಲ್ಲಿ ಇನ್ಪುಟ್ GST ಅಪ್ಲೈ ಆಗುತ್ತೆ. ಸಿನ್ಸ್ ಇಬ್ಬರೂ ಕೂಡ ಕರ್ನಾಟಕದಲ್ಲಿ ಇರುವಂಥ ರಿಜಿಸ್ಟರ್ಡ್ ಡೀಲರ್ ಆದ್ದರಿಂದ ಇನ್ಪುಟ್ CGST ಆ್ಯಂಡ್ ಇನ್ಪುಟ್ SGST ಅಪ್ಲೈ ಆಗುತ್ತೆ. ಇನ್ಪುಟ್ CGST. ಸೊ ಇದಿಷ್ಟು ಕಾನ್ಫಿಗರೇಷನ್ಸ್ ನೀವೇನು ಮಾಡ್ಕೊಂಡಿರ್ತೀರಾ ಅದು ಕರೆಕ್ಟ್ ಆಗಿ ಆಗಿದ್ರೆ GST ಅಮೌಂಟ್ ಆಟೋಮ್ಯಾಟಿಕ್ ಆಗಿ ಅಪಿಯರ್ ಆಗುತ್ತೆ, ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನ್ ಮೇಲೆ. ಸೊ ಡಿಸ್ಪ್ಲೇ ಆಗಿಲ್ಲ ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ಬೇಕು ನೀವು. ಕೆಲವೊಂದು ಸರ್ತಿ ಕಸ್ಟಮರ್ ಅಥವಾ ಕ್ರೆಡಿಟರ್ನ ಅಡ್ರೆಸ್ ಅಲ್ಲಿ ಮಿಸ್ ಆಗಿರುತ್ತೆ, ಇಲ್ಲ ಅಂದ್ರೆ ಪ್ಲೇಸ್ ಆಫ್ ಸಪ್ಲೈ ಅಲ್ಲಿ ಮಿಸ್ ಆಗಿರುತ್ತೆ, ಇಲ್ಲ ನೀವು ರೇಟ್ ಹಾಕಿದ್ದು ಹೆಚ್ಚು ಕಮ್ಮಿ ಆಗಿರ್ಬೋದು. ಸೊ ಅದನ್ನ ಚೆಕ್ ಮಾಡ್ಕೊಳ್ಬೇಕು. ಎಂಟರ್ ಮಾಡಿ ಇನ್ಪುಟ್ SGST. ಸೊ ಇನ್ಪುಟ್ CGST ಎಷ್ಟಿರುತ್ತೋ ಇನ್ಪುಟ್ SGST ಕೂಡ ಅಷ್ಟೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದು ಗೂಡ್ಸ್ ಮೇಲೆ 18% ಅಪ್ಲಿಕೇಬಲ್ ಆದರೆ ಸೆಂಟ್ರಲ್ ಗೌರ್ಮೆಂಟ್ ಅವರು 9%, ಸ್ಟೇಟ್ ಗೌರ್ಮೆಂಟ್ ಅವರು 9% ಅನ್ನ ಇಂಪೋಸ್ ಮಾಡ್ತಾರೆ. ಎಂಟರ್. ಜಸ್ಟ್ ಎಂಟರ್ ಮಾಡಿ ಸೇವ್. ನರೇಶನ್ ಕೊಡ್ಬೋದು. ಗೂಡ್ಸ್ ಟ್ರಾನ್ಸ್ಫರ್ಡ್. ಎಂಟರ್, ಸೇವ್. ಸೊ ಇದು ಪರ್ಚೇಸ್ ಎಂಟ್ರಿ ಆಯಿತು. ಈಗ ಪರ್ಚೇಸ್ ಎಂಟ್ರಿ ಇಂಟರ್ ಸ್ಟೇಟಿಗೆ ಟ್ರಾನ್ಸಾಕ್ಷನ್ ಆದಾಗ, so I will just create another sundry creditor. Creditor. Enter. Registration type regular irutte and remaining just ignore ಮಾಡಿ right now. So ಇಲ್ಲಿ ನಾನು ಸ್ಟೇಟ್ ಅನ್ನ ಚೇಂಜಸ್ ಮಾಡ್ಕೊಳ್ತೇನೆ, ತಮಿಳ್ನಾಡು.
ಸೊ ಇಲ್ಲೀಗ ಬಿಟ್ವೀನ್ ದ ಸ್ಟೇಟಸ್ ಟ್ರಾನ್ಸಾಕ್ಷನ್ ಆಗಿದೆ. ಕಂಟ್ರೋಲ್ ಎ. ಸೊ ಇಲ್ಲಿ ನೋಡ್ಬೋದು ನಾವು ಪರ್ಚೇಸ್ ಮಾಡ್ಕೊಳ್ತಿರೋದ್ರಿಂದ ಇವನ ಪಾರ್ಟಿ ಡೀಟೇಲ್ಸ್ ಇಲ್ಲಿ ತಮಿಳ್ನಾಡಿಗೆ ಚೇಂಜಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಪ್ಲೇಸ್ ಆಫ್ ಸಪ್ಲೈ ಕರ್ನಾಟಕ, ಬಿಕಾಸ್ ತಮಿಳ್ನಾಡಿಂದ ನಮ್ಮ ಸಪ್ಲೈಯರ್ ಕರ್ನಾಟಕಕ್ಕೆ ಸಪ್ಲೈ ಮಾಡ್ತಾ ಇದ್ದಾನೆ. ಸೆಲೆಕ್ಟ್ ಮಾಡಿ ಎಂಟರ್ ಪರ್ಚೇಸ್, ಎಂಟರ್ input IGST. Since it's a transfer of goods from Tamil Nadu to Karnataka, input IGST apply ಆಗುತ್ತೆ. Again ಇಲ್ಲಿ ಆಟೋಮೆಟಿಕ್ ಆಗಿ ಆನ್ಸರ್ ಬರುತ್ತೆ. ಸೊ ಅಡಿಷನಲ್ ಡೀಟೇಲ್ಸ್ ನೀವು ರೈಟ್ ನಾವು ಜಸ್ಟ್ ಸ್ಕಿಪ್ ಮಾಡಿ ಅದನ್ನು. ಬೀಯಿಂಗ್ ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ತಮಿಳ್ನಾಡು, ಎಂಟರ್ ಸೇವ್. ಸೊ ಇದು ಪರ್ಚೇಸ್ ಆಯಿತು. ಇನ್ನು ಸೇಲ್ಸ್ ಡೀಟೇಲ್ಸ್ ಹೇಗೆ ಮಾಡೋದಂತ. ಸೊ ಸೆಲೆಕ್ಟ್ ಮಾಡಿ ಸೇಲ್ಸ್ ವೌಚರ್, ಇಲ್ಲಿ ಪಾರ್ಟಿ ನೇಮನ್ನು ಕೊಡಬೇಕು. ಸೊ ಇಲ್ಲಿ ಕಂಪನಿ ಗೂಡ್ಸನ್ನು ಸೇಲ್ ಮಾಡ್ತಾ ಇದೆ. ಸೊ ಸನ್ರಿ ಡೆಟರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕಂಪನಿ ಆ್ಯಂಡ್ ಆಲ್ಸೋ ದ ಡೀಲರ್ ಫ್ರಮ್ ದ ಸೇಮ್ ಸ್ಟೇಟ್. ಸೊ ಪ್ಲೇಸ್ ಆಫ್ ಸಪ್ಲೈ ಕರ್ನಾಟಕ ಆಗತ್ತೆ. ಇವಾಗ ನಾವು ಪರ್ಚೇಸ್ ಮಾಡ್ಕೊಂಡ ಐಟಮ್ಸ್ ಏನಿದೆ ನಾವು ಸೇಲ್ ಮಾಡ್ತಾ ಇದ್ದೇವೆ. ಸೇಲ್ಸ್ ಅಕೌಂಟ್, ಎಂಟರ್. ಸೊ ಈಗ ಟ್ಯಾಕ್ಸ್ ಹಾಕ್ಬೇಕು. ಇದಕ್ಕೆ ಸೇಲ್ಸ್ ಆಗಿದ್ರಿಂದ ಔಟ್ಪುಟ್ ಆ್ಯಂಡ್ ಸೇಮ್ ಸ್ಟೇಟ್ ಆಗಿದ್ರಿಂದ ಔಟ್ಪುಟ್ ಇಸ್ GST ಆ್ಯಂಡ್ ಔಟ್ಪುಟ್ CGST ಅಪ್ಲೈ ಆಗತ್ತೆ. ರೈಟ್, ಎಂಟರ್. ಬೀಯಿಂಗ್ ಗೂಡ್ಸ್ ಸೋಲ್ಡ್, accept yes. ಸೊ ಅಗೇನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೇಲ್ಸ್ ಅಕೌಂಟ್. ಅಗೇನ್ ನಾನು ಇಲ್ಲಿ ಇನ್ನೊಂದು ಮೆಟೀರಿಯಲ್ ಅನ್ನ ಸೆಲೆಕ್ಟ್ ಮಾಡ್ತೇನೆ. ಪೆನ್, select sale, enter, select sales. ಸೊ ಇಫ್ ಇನ್ ಕೇಸ್ ಡಿಫ್ರೆಂಟ್ ಟ್ಯಾಕ್ಸ್ ರೇಟ್ ಅಪ್ಲೈ ಆದರೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋಗ್ಲಿಕ್ಕೆ. ಸೊ ಇವೆಲ್ಲವೂ ಕೂಡ ಸೇಮ್ ಇಂಟ್ರಾಸ್ಟೇಟ್ ಆಗಿರೋದ್ರಿಂದ ಔಟ್ಪುಟ್ SGST ಆ್ಯಂಡ್ ಔಟ್ಪುಟ್ CGST ಅಪ್ಲೈ ಆಗುತ್ತೆ. ಸೊ ನನ್ನ ಟ್ಯಾಕ್ಸ್ ಕೂಡ ಆಟೋಮೆಟಿಕ್ ಆಗಿ ಇಲ್ಲಿ ಬಂದಿದೆ. ಸೊ ನನ್ನ ಎಂಟ್ರಿ ಕರೆಕ್ಟ್. Being goods sold to ABC dealers. Save. Thank you.